ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ಮಾತನಾಡೋದು ಕೇವಲ ಕೃಷಿ ಬಗ್ಗೆ ಅಲ್ಲ. ನಾವು ತಿನ್ನುತ್ತಿರುವ ಆಹಾರ, ನಮ್ಮ ಆರೋಗ್ಯ, ನಮ್ಮ ಭವಿಷ್ಯ ಇವೆಲ್ಲಕ್ಕೂ ನೇರ ಸಂಬಂಧ ಹೊಂದಿರುವ ವಿಷಯದ ಬಗ್ಗೆ. ಒಂದು ಕ್ಷಣ ಯೋಚಿಸಿ, ನಾವು ಮಾರುಕಟ್ಟೆಯಿಂದ ತರುತ್ತಿರುವ ತರಕಾರಿ ನಿಜವಾಗಿಯೂ ಆರೋಗ್ಯಕರವೇ? ಇತ್ತೀಚಿನ ವರದಿಗಳ ಪ್ರಕಾರ ಬೆಂಗಳೂರು ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವ ಕೆಲವು ತರಕಾರಿಗಳಲ್ಲಿ ಅಪಾಯಕಾರಿ ಮಟ್ಟದ ಸೀಸ ಅಂಶ ಮತ್ತು ನಿಷೇಧಿತ ಕೀಟನಾಶಕಗಳ ಅವಶೇಷಗಳು ಪತ್ತೆಯಾಗಿವೆ. ಕೆಲವು ಮಾದರಿಗಳಲ್ಲಿ ಸುರಕ್ಷಿತ ಮಿತಿಗಿಂತ ತುಂಬಾ ಹೆಚ್ಚಾಗಿ ವಿಷಕಾರಿ ಅಂಶಗಳು ಕಂಡುಬಂದಿವೆ. ಸೋರೆಕಾಯಿ, ಬೀನ್ಸ್, ಬೀಟ್ರೂಟ್, ಎಲೆಕೋಸು, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಬದನೆಕಾಯಿ, ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಬಳಸುವ ತರಕಾರಿಗಳೇ ಇದರಲ್ಲಿ ಸೇರಿವೆ. ಕಾರಣ ಏನು? ಕಲುಷಿತ ನೀರು, ಅತಿಯಾದ ರಾಸಾಯನಿಕ ಗೊಬ್ಬರ, ಅತಿಯಾದ ಕೀಟನಾಶಕ ಬಳಕೆ. ಇದು ನಿಧಾನವಾಗಿ ದೇಹದೊಳಗೆ ಸೇರಿ ಕಿಡ್ನಿ, ನರಮಂಡಲ, ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಇದೆ. ಅದು ದೊಡ್ಡ ಕಾರ್ಖಾನೆಯಲ್ಲಿ ಸಿಗೋದಿಲ್ಲ, ಅದು ನಮ್ಮ ಮಣ್ಣಿನಲ್ಲೇ ಇದೆ. ಇವತ್ತು ನಾವು ನೋಡೋದು ಪಂಚಸ್ತರಿ ಕೃಷಿ. ಅಂದ್ರೆ ಒಂದೇ ಜಾಗದಲ್ಲಿ 5 ಎತ್ತರಗಳಲ್ಲಿ 5 ರೀತಿಯ ಬೆಳೆಗಳನ್ನು ಬೆಳೆಯುವ ವಿಧಾನ. 1 ಎಕರೆ ಜಾಗವನ್ನು ಕೇವಲ ಹೊಲವಾಗಿ ನೋಡದೆ ಒಂದು ಜೀವಂತ ವ್ಯವಸ್ಥೆಯಾಗಿ ರೂಪಿಸುವ ವಿಧಾನ. ಒಂದು ಗಿಡದ ನೆರಳು ಇನ್ನೊಂದು ಗಿಡಕ್ಕೆ ಸಹಾಯ ಮಾಡುತ್ತದೆ. ಒಂದು ಗಿಡದ ತೇವಾಂಶ ಇನ್ನೊಂದು ಗಿಡದ ಬೆಳವಣಿಗೆಗೆ ಬೆಂಬಲ ನೀಡುತ್ತದೆ. ಇದನ್ನೇ ಪ್ರಕೃತಿಯ ಕೃಷಿ ವಿಜ್ಞಾನ ಅಂತ ಕರೆಯಬಹುದು. ಗಿಡಗಳಿಗೆ ಬೇಕಾಗುವ ಪೋಷಕಾಂಶಗಳಲ್ಲಿ ಬಹುಪಾಲು ಗಾಳಿ ಮತ್ತು ಸೂರ್ಯನ ಬೆಳಕಿನಿಂದಲೇ ಬರುತ್ತದೆ. ಇಲ್ಲಿ ಮುಖ್ಯವಾದದ್ದು ಬೆಳಕು ವ್ಯರ್ಥವಾಗಬಾರದು. ಪಂಚಸ್ತರಿ ಕೃಷಿಯಲ್ಲಿ ನೆಲದಿಂದ ಆಕಾಶದವರೆಗೆ ಪ್ರತಿಯೊಂದು ಮಟ್ಟವೂ ಕೆಲಸ ಮಾಡುತ್ತದೆ. ಮೇಲಿನ ಗಿಡ ಬೆಳಕನ್ನು ಹಿಡಿಯುತ್ತದೆ, ಕೆಳಗಿನ ಗಿಡ ನೆರಳನ್ನು ಉಪಯೋಗಿಸುತ್ತದೆ. ಮಣ್ಣಿನ ಮೇಲಿರುವ ಸಸ್ಯಗಳು ತೇವಾಂಶ ಉಳಿಸುತ್ತವೆ. ಇದರ ಫಲಿತಾಂಶ ನೀರಿನ ಬಳಕೆ ಕಡಿಮೆಯಾಗುತ್ತದೆ, ಮಣ್ಣಿನ ಜೀವಶಕ್ತಿ ಉಳಿಯುತ್ತದೆ, ರಾಸಾಯನಿಕ ಅವಲಂಬನೆ ಕಡಿಮೆಯಾಗುತ್ತದೆ. ಮೊದಲ ಪದರ ನೆಲದಡಿ, ಶುಂಠಿ, ಅರಿಶಿನ ಇವು ಭೂಮಿಯ ಒಳಗಿನ ತೇವ ಮತ್ತು ಪೋಷಕಾಂಶ ಬಳಸುತ್ತವೆ. ಎರಡನೇ ಪದರ ನೆಲದ ಸಮೀಪ, ಸೊಪ್ಪು, ಕೊತ್ತಂಬರಿ, ಮೂಲಂಗಿ ಇವು ಮಣ್ಣಿಗೆ ಹೊದಿಕೆಯಂತೆ ಕೆಲಸ ಮಾಡುತ್ತವೆ. ಮೂರನೇ ಪದರ ಮಧ್ಯಮ ಎತ್ತರ, ಪಪ್ಪಾಯಿ, ಬಾಳೆ, ನುಗ್ಗೆ ಇವು ಗಾಳಿಯ ತೇವಾಂಶ ಹಿಡಿದು ಕೆಳಗಿನ ಗಿಡಗಳಿಗೆ ಸಹಾಯ ಮಾಡುತ್ತವೆ. ನಾಲ್ಕನೇ ಪದರ ಹಣ್ಣಿನ ಮರಗಳು, ಲಿಂಬೆ, ಪೇರಲ, ಸೀತಾಫಲ ವರ್ಷಪೂರ್ತಿ ಆದಾಯ ನೀಡುವ ಪ್ರಮುಖ ಪದರ. ಐದನೇ ಪದರ ಎತ್ತರದ ಮರಗಳು, ತೆಂಗು, ಅಡಿಕೆ ಇವು ದೀರ್ಘಕಾಲದ ಭದ್ರತೆ. ಇಲ್ಲಿ ಮುಖ್ಯ ಲಾಭ ಏನೆಂದರೆ ಒಂದೇ ಆದಾಯ ಮೂಲ ಅಲ್ಲ. ಒಂದು ಬೆಳೆ ವಿಫಲವಾದರೂ ಉಳಿದವು ಹಿಡಿದುಕೊಳ್ಳುತ್ತವೆ. ದಿನನಿತ್ಯ ಆದಾಯ, ಸೊಪ್ಪು ಮಾರಾಟದಿಂದ ದಿನಕ್ಕೆ 500 ರಿಂದ 1000 ರೂಪಾಯಿ. ತಿಂಗಳ ಆದಾಯ, ಪಪ್ಪಾಯಿ, ಬಾಳೆ, ತರಕಾರಿಗಳಿಂದ ತಿಂಗಳಿಗೆ 20,000 ದಿಂದ 30,000. ಸೀಸನ್ ಆದಾಯ, ಶುಂಠಿ, ಅರಿಶಿನ, ಹಣ್ಣುಗಳಿಂದ ಒಟ್ಟಿಗೆ ದೊಡ್ಡ ಆದಾಯ. ದೀರ್ಘಕಾಲದ ಆಸ್ತಿ, ತೆಂಗು, ಮರಗಳು. 1 ಎಕರೆ ಸಾಂಪ್ರದಾಯಿಕ ಕೃಷಿ 1 ಲಕ್ಷ ನೀಡಿದರೆ ಪಂಚಸ್ತರಿ ಕೃಷಿ 5 ರಿಂದ 8 ಲಕ್ಷದವರೆಗೆ ಶಕ್ತಿ ಹೊಂದಿದೆ. ಈ ಮಾದರಿಯಲ್ಲಿ ರೈತ ಮಾರುಕಟ್ಟೆ ಬೆಲೆ ಕುಸಿತಕ್ಕೆ ಅಷ್ಟು ಹೆದರುವುದಿಲ್ಲ. ಯಾಕೆಂದರೆ ಒಂದೇ ಬೆಳೆ ಮೇಲೆ ಅವಲಂಬನೆ ಇಲ್ಲ. ಒಂದು ಪದರ ಬೆಂಬಲ ಕಡಿಮೆಯಾದರೂ ಉಳಿದ 4 ಪದರಗಳು ಉಳಿಸುತ್ತವೆ. ಇದು ಕೃಷಿಯನ್ನು ಸುರಕ್ಷಿತ ಮಾಡುತ್ತದೆ. ವಿಷಮುಕ್ತ ಆಹಾರ ಬೆಳೆಯೋದು ಕೇವಲ ವ್ಯವಹಾರ ಅಲ್ಲ, ಅದು ಸಮಾಜಕ್ಕೆ ಕೊಡುವ ದೊಡ್ಡ ಸೇವೆ. ಇವತ್ತು ಸಣ್ಣ ಜಾಗ ಇದ್ದರೂ 1 ಪದರದಿಂದ ಶುರು ಮಾಡಬಹುದು. ನಾಳೆ ಅದನ್ನ 5 ಪದರಗಳ ವ್ಯವಸ್ಥೆಯಾಗಿ ಬೆಳೆಸಬಹುದು. ಸುಭಾಷ್ ಪಾಲೇಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿಯ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೇ? ಈಗಲೇ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ವಿಭಾಗಕ್ಕೆ ಭೇಟಿ ನೀಡಿ. ಅಲ್ಲಿ ನಾವು ಪಾಲೇಕರ್ ಮಾದರಿಯ ಪ್ರತಿಯೊಂದು ಹಂತದ ಬಗ್ಗೆ ಸರಣಿ ವಿಡಿಯೋಗಳನ್ನು ನಿಮಗಾಗಿ ನೀಡಿದ್ದೇವೆ. ನೆನಪಿಡಿ, ಇಂದಿನ ಜಗತ್ತಿನಲ್ಲಿ ಮಾಹಿತಿ ಮತ್ತು ಜ್ಞಾನವೇ ನಿಜವಾದ ಶಕ್ತಿ. ನಿಮ್ಮ ಬಳಿ ಸರಿಯಾದ ಜ್ಞಾನವಿದ್ದರೆ ನೀವು ಯಾವುದನ್ನಾದರೂ ಸಾಧಿಸಬಹುದು. ಮಣ್ಣಿನ ಆರೋಗ್ಯದಿಂದ ಹಿಡಿದು ಸಮೃದ್ಧ ಇಳುವರಿಗೆವರೆಗೆ ಎಲ್ಲವನ್ನೂ ಕಲಿಯಲು ನಮ್ಮ ಪ್ಲೇಲಿಸ್ಟ್ ನೋಡಿ ಮತ್ತು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಿ. ನಮ್ಮ ವಿಡಿಯೋಗಳನ್ನು ನೋಡಿ ಕೃಷಿಯಲ್ಲಿ ಹೊಸ ಬದಲಾವಣೆ ತನ್ನಿ. ಮರೆಯದೆ
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.